ಕಾಂಗ್ರೆಸ್ ಕೋಟೆಯೊಳಗೆ ನಡೀತಾ ಇದ್ದಂತ ಅಂತರ್ಯುದ್ಧದ ಕೋಟೆ ಬಾಗಿಲು ಒಡೆಯೋ ಹಂತಕ್ಕೆ ಬಂದಿದೆ. ದೆಹಲಿಯಿಂದ ಬೆಂಗಳೂರಿನವರೆಗೂ, ಸಿಎಂ ನಿವಾಸದಿಂದ ಖರ್ಗೆ ಮನೆವರೆಗೂ ಹೀಗೆ ಕಾಲಿಟ್ಟಂತ ಕಡೆಯಲ್ಲೆಲ್ಲ ಕುರ್ಚಿ ಕಾಳಗದ ಕಿಚ್ಚು ಸುಡ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಂತ ರಾಜಣ್ಣ ವಿರುದ್ಧವಾಗಿ ಡಿಕೆ ಆಪ್ತರು, ಕೆಲ ಶಾಸಕರು, ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಮನೆಯಲ್ಲಿ ಈ ಬೆಳವಣಿಗೆ ಯಾವ ಕಡೆಗೆ ಸಾಗ್ತಾ ಇದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಕಾಂಗ್ರೆಸ್ ಕೋಟೆಯಲ್ಲಿ ರಾಜಣ್ಣ ವರ್ಸಸ್ ಡಿಕೆ ದಂಗಲ್. ದುರ್ಬಳಕೆ, ಕೊಂಬು, ಕಿರೀಟ, ಜೋರಾಯ್ತು ಪಟ್ಟದ ಆಟ. ರಾಜಣ್ಣ ಮೇಲೆ ಮುಗಿಬಿದ್ದ ಡಿಕೆ ಬಣ, ಕೈ ಮನೆ ರಣ. ದುರ್ಬಳಕೆ ದಂಗಲ್, ಕೊಂಬು ಕದನ, ಕಿರೀಟ ಕಿಚ್ಚು, ಎಚ್ಚರಿಕೆ ಮಾತು. ಅಬಬ್ಬಾ, ಕುರ್ಚಿಗೋಗಿ ಕಾಂಗ್ರೆಸ್ ಮನೆಯಲ್ಲಿ ಹೊತ್ತಿಕೊಂಡಿರೋ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದರಲ್ಲೂ ರಾಜಣ್ಣ ದೆಹಲಿಗೆ ಹೋಗಿ ವಾಪಸ್ ಬಂದ ಬಳಿಕ ದಗದಗಿಸುತ್ತಿರೋ ಕಿಚ್ಚು ಕಾಡ್ಗಿಚ್ಚಾಗಿ ವ್ಯಾಪಿಸುತ್ತಿದೆ. ಕನಕಪುರ ಬಂಡೆ ವಿರುದ್ಧ ಸಿಡಿದ ರಾಜಣ್ಣ ಡೈನಾಮೇಟ್ ಇಟ್ಟಿದ್ರು. ಇದಕ್ಕೆ ಸಿಡಿದು ಬಿದ್ದಿದ್ದ ಡಿಕೆ ಶಿವಕುಮಾರ್ ದುರ್ಬಳಕೆ ಪದ ಬಳಸಿ ಡಿಚ್ಚಿ ಕೊಟ್ಟಿದ್ರು. ಇದಕ್ಕೆ ಕೆಎನ್ ರಾಜಣ್ಣ ಕೂಡ ಪಂಚ್ ಕೊಟ್ಟಿದ್ರು. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಲ್ಲ. ಅವರು AICC ಹೈಕಮಾಂಡ್ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರ್ಬೇಕು. ಮಾತೆತ್ತಿರ AICC ಹೇಳೋರು ಅಂತಾರೆ, AICC ಎಲ್ಲದಕ್ಕೂ ಹೇಳಕ್ ಬರ್ತಾರ? ಡಿಕೆ ಶಿವಕುಮಾರ್ AICC ಹೆಸರನ್ನ ಪದೇ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ. ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಹೇಳಿಕೆ ಅಷ್ಟೇ, ಎಚ್ಚರಿಕೆ ಅವೆಲ್ಲ ಏನ್ ನಡೆಯಲ್ಲ. ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು. ಏನ್ ತಪ್ಪು ಮಾಡಿದೀವ್ರಿ? ಇದೇ ರಾಜಣ್ಣ ಮತ್ತು ಡಿಕೆ ನಡುವಿನ ಈ ಸಮರವೇ ಈಗ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ರಾಜಣ್ಣ ವಿರುದ್ಧ ಡಿಕೆ ಬಣ ಸಿಡಿಗುಂಡು ಹಾರಿಸಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಮಾಜಿ ಸಂಸದ ಡಿಕೆ ಸುರೇಶ್ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ಎಷ್ಟು ತಟ್ತಾರೋ ತಟ್ಲಿ, ಡಿಕೆಗೆ ಒಳ್ಳೇದಾಗುತ್ತೆಂದ ಸುರೇಶ್. ರಾಜಣ್ಣಗೆ ಡಿಕೆ ಶಿವಕುಮಾರ್ ಕಂಡ್ರೆ ಪ್ರೀತಿ, ಒಳ್ಳೇದಾಗ್ಲಿ ಅಂತಾನೆ ಮಾತಾಡ್ತಾರೆ ಅಂತ ಕಾಲ್ ಎಳೆದ ಡಿಕೆ ಸುರೇಶ್ ಎಷ್ಟು ತಟ್ತಾರೋ ತಟ್ಲಿ ಅಂತ ನಯವಾಗಿಯೇ ಕುಟುಕಿದ್ದಾರೆ. ರಾಜಣ್ಣ ಅವ್ರಿಗೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗವಾಗ ಕೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ಎಷ್ಟೆಷ್ಟು ತಟ್ತಾರೋ ತಟ್ತಾ ಇರಲಿ. ರಾಜಣ್ಣ ವಿರುದ್ಧ ಕೇವಲ ಡಿಕೆ ಸುರೇಶ್ ಮಾತ್ರವಲ್ಲ, ಡಿಕೆ ಬಣದ 2 ಶಾಸಕರು ಕೂಡ ತಮ್ಮದೇ ದಾಟಿಯಲ್ಲೇ ಪಂಚ್ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣವರು ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅವರ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನಲ್ಲಿ ಭಾಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಹಗಲು ಊಟ ನಿದ್ದೆ ಇಲ್ಲದಲೆ ಪಕ್ಷವನ್ನು ಸರ್ಕಾರವನ್ನು ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗಂತ ಮಾತುಗಳು ಆಡಬಾರ್ದು. AICC ಅವರು ಏನು ಹೇಳ್ತಾರೆ ಅದನ್ನ ಅಧ್ಯಕ್ಷರು ಹೇಳೋಂಥದ್ದು ಸಹಜ. ಅದು ದುರ್ಬಳಕೆ ಮಾಡ್ಕೊಳ್ಳೋದು AICC ಅವರು ಹೇಳಬೇಕು. ಅದು ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕಾಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ, ನಮ್ಗೆ ಏನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದೇನು ನಡೀತೈತೋ ಅದನ್ನು ಮಾತಾಡಬೇಕು, ನಂದೇನಾಗುತ್ತೋ ಅದನ್ನ ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಡಿಕೆ ಬಣದ ನಾಯಕರು, ಡಿಕೆ ಆಪ್ತರು, ಶಾಸಕರು ರಾಜಣ್ಣ ವಿರುದ್ಧ ತಿರುಗಿ ಬಿದ್ದಿದ್ರೆ ಡಿಕೆ ಅಭಿಮಾನಿಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಬಿಜೆಪಿಯ ಯತ್ನಾಳ್ಗೆ ರಾಜಣ್ಣರನ್ನ ಹೋಲಿಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಜಣ್ಣ ಉಚ್ಚಾಟನೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಿಗೆ ಕೊಂಬಿದ್ಯಾ ಅನ್ನೋ ಮಾತಿಗೆ GC ಚಂದ್ರಶೇಖರ್ ತಿರುಗೇಟು ಕೊಟ್ಟಿದ್ದಾರೆ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ನಾನು ಅವರ ಸ್ಟೇಟ್ಮೆಂಟ್ನ ಗೌರವಿಸ್ತೀನಿ, ವೆಲ್ಕಮ್ ಅಲ್ಲ ಅವ್ರಿಗೆ. ಯಾಕೆಂದ್ರೆ ಅವರು ಹಿರಿಯ ನಾಯಕರು, ದೊಡ್ಡವರು ಏನೋ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು
ನೋಡ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕೇ ಹೊರತು ಇದು ಮಾಡಬಾರ್ದಿತ್ತು ಚಂದ್ರಶೇಖರ್ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ. ರಾಜಣ್ಣ ವಿರುದ್ಧ ದಂಗೆ ತೀವ್ರಗೊಳ್ತಾ ಇದ್ದಂತೆ ಸಿಎಂ ಭೇಟಿಯಾಗಿ ಚರ್ಚೆ. ಬಣ ಬಡಿದಾಟ ಅದ್ಯಾವಾಗ ತಾರಕಕ್ಕೇರ್ತೋ. ಕಾವೇರಿ ನಿವಾಸಕ್ಕೆ ಆಗಮಿಸಿದ ಸಚಿವ ರಾಜಣ್ಣ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸದ್ಯದ ಬೆಳವಣಿಗೆಯನ್ನ ಸಿಎಂ ಗಮನಕ್ಕೆ ತಂದಿದ್ದಾರೆ. ಇನ್ನು ಈ ಬಡಿದಾಟದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ, ಕಾಂಟ್ರವರ್ಸಿ ವಿಚಾರವಾಗಿ ನಾನು ಮಾತಾಡಲ್ಲ, ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಹೈಕಮಾಂಡ್ನಿಂದ ಹಿಡಿದು ಸಚಿವರು, ಶಾಸಕರು, ಕಾರ್ಯಕರ್ತರವರೆಗೂ ಬಣ ಬಡಿದಾಟ ಹಬ್ಬಿದೆ. ಘಟಾನುಘಟಿಗಳ ನಡುವೆಯೇ ಮಾತಿನ ಕಾಳಗ ಕೈ ಮೀರಿದೆ. ಇದ ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.